ಏನಜ್ಜಿ? ಏನಿಲ್ಲ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನಿಮ್ ಎಲ್ರಿಗೂ ನನ್ ಕಂಡ್ರೆ ಏನಾಗುತ್ತೆ? ವಿಚಿತ್ರವಾಗಿ ನಡ್ಸ್ಕೊಳ್ತೀರಲ್ಲ. ಒಳ್ಳೆ ಮನೆ ಕೆಲ್ಸದೋಳ್ ತರ ಮಾತಾಡಿಸ್ತೀರಾ. ಮತ್ತೆ ನೀನು ಪಲ್ಲವಿಗೆ ವ್ಯಂಗ್ಯ ಮಾಡೋದು ಕಡಿಮೆನಾ? ನೀನ್ ಮಾಡೋದ್ರ ಮುಂದೆ ನಾನ್ ಮಾಡೋದು ಸ್ವಲ್ಪ ಕಡಿಮೆನೆ. ಅಜ್ಜಿ, ಪಲ್ಲವಿ ಮೇಲೆ ಯಾಕೆ ಕೋಪ ಇದೆ ಅಂತ ಗೊತ್ತಿಲ್ವಾ ನಿಂಗೆ? ಸ್ವಲ್ಪ ವರ್ಷದಿಂದ ಅವಳಿಂದ ನನ್ಗೆ ಎಷ್ಟು ನಷ್ಟ ಆಗಿದೆ. ಎಲ್ಲ ನನ್ ಕರ್ಮ, ಹುಟ್ಲೇಬಾರ್ದಾಗಿತ್ತು. ಅವಳ ಮೇಲೆ ಯಾಕೆ ಕೋಪ ಇದೆ? ಅವಳಿಂದ ಎಷ್ಟು ನೋವಾಗಿದೆ, ಅನ್ಯಾಯ ಆಗಿದೆ. ನಿನಗ್ ಗೊತ್ತಿದೆ ಅಲ್ವಾ ಅಜ್ಜಿ? ಗೊತ್ತಿದೆ ಕಣೆ, ನಷ್ಟ ಆಗಿದೆ, ತುಂಬಲಾರ್ದಷ್ಟು ನಷ್ಟ ಆಗಿದೆ ಅಂತ ನನಗೂ ಚೆನ್ನಾಗ್ ಗೊತ್ತಿದೆ. ಅದಕ್ಕೆ ಇದಕ್ ಕಾರಣ ಪಲ್ಲವಿ ಅಂತ ನಾನು ಒಪ್ಪಲ್ಲ. ನಾನಷ್ಟೇ ಅಲ್ಲ, ಯಾರು ಒಪ್ಪಲ್ಲ. ಯಾರು ಒಪ್ಪಿದ್ರೆ ಎಷ್ಟು, ಬಿಟ್ರೆ ಎಷ್ಟು, ಆಗಿರೋ ನಷ್ಟ ಆಗಿದ್ಯಾ? ಎಲ್ಲ ನನ್ ಕರ್ಮ. ನಾನ್ ಹುಟ್ಲೇಬಾರ್ದಾಗೈತಿ ಮನೇಲಿ. ಗೀತಾ, ಹುಟ್ಟು ನಿನ್ ಕೈಲಿಲ್ಲ, ಹುಟ್ಟಿದ್ದು ನಿನ್ ತಪ್ಪಲ್ಲ. ಆದ್ರೆ ಹುಟ್ಟಿದ ಮೇಲೆ ಏನಾದ್ರೂ ಒಂದ್ ಸಾಧನೆ ಮಾಡ್ದೆ ಬಾಯಾಡ್ಸ್ಕೊಂಡ್ ಕೂತಿದೀಯಲ್ಲ, ಅದು ತಪ್ಪು. ನೀನೇ ನೋಡ್ತಾ ಇದೀಯ ಅಲ್ವಾ ಅಜ್ಜಿ? ಬಿಸ್ನೆಸ್ ಮಾಡೋಣ ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದೀನಿ, ಆದ್ರೆ ಯಾವ್ದು ಕೈಗೂಡ್ತಿಲ್ಲ. ನಾನೇನ್ ಮಾಡ್ಲಿ? ಅಲ್ಲ ಕಣೆ, ಯಾಕೆ ಯೋಚನೆ ಮಾಡ್ತಾ ಇದ್ಯಾ? ಇವತ್ತಿನ ಕಾಲದಲ್ಲಿ ಹೆಣ್ಣು ಯಾವುದಕ್ಕೂ ಕಡಿಮೆ ಇಲ್ದೇನೆ ಬದುಕ್ತಾ ಇದ್ದಾಳೆ. ದಿನಾ ಪೇಪರ್ ನೋಡ್ತೀಯಲ್ಲ ನೀನು. ಆ ಮೂಲೆ ಮನೆ ಕಮಲಿ, ಆ ಹುಡುಗಿ ನೋಡಿದ್ಯಲ್ಲ ನೀನು? ದಿನಕ್ಕೆ ಅಂಗಡಿ ತಿರುಗ್ಬಿಟ್ಟು ಬರೀ ಚಾ ಮಾರಿ 4 ಕೋಟಿ ಗಳಿಸಿದಾಳೆ, ಗೊತ್ತಾ? ಅಂದ್ರೆ ಈಗ ನಾನು ಟೀ ಕಾಯಿಸ್ಕೊಂಡು 4 ಲೀಟರ್ ಫ್ಲಾಸ್ಕ್ ಅಲ್ಲಿ ಹಾಕೊಂಡು ಬೀದಿ ಹೋಗಿ ಟೀ ಮಾರ್ಬೇಕು ಅಂತ್ಯಾ? ಏನ್ ತಪ್ಪು? ಮನುಷ್ಯ ಜೀವನದಲ್ಲಿ ಎರಡೇ ಮಾಡಬಾರ್ದು. ಯಾವ್ದು ಗೊತ್ತಾ? ಒಂದು ಸುಳ್ಳು ಹೇಳ್ಬಾರ್ದು, ಇನ್ನೊಂದು ಮೋಸ ಮಾಡಬಾರ್ದು. ಅಲ್ಲ ಕಣೆ, ಚಹಾ ಮಾಡೋದ್ರಲ್ಲಿ ಲಾಭ ತುಂಬಾ ಹೆಚ್ಚು, ಖರ್ಚು ತುಂಬಾ ಕಡಿಮೆ. ಚಾಯ್ ಬೇಕಂತ ಬೀದಿಗೆ ಹೋದ್ರಾಯ್ತಪ್ಪ.